ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಒಂದು ವಿಡಿಯೋ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಅದು ನೋಡಿ, ವಿಡಿಯೋ ನೋಡುವಾಗಲೇ ನಿಮಗೆ ಟೆನ್ಷನ್ ಆಗ್ಬೋದು. ನಮನೆ ಉಂಟು. ಪರಶುರಾಮ ಸೃಷ್ಟಿ ಅಂತ ಹೇಳುವಾಗ ಅದು ನಿಜವಾಗಿ ಇದನ್ನು ನೋಡುವಾಗ ಪರಶುರಾಮ ಸೃಷ್ಟಿ ಹೌದು ಅಂತ ಹೇಳಲಿಕ್ಕೆ ಗೊತ್ತಾಗ್ತದೆ. ಯಾಕೆ ಅಂತ ಹೇಳಿದರೆ, ಇದು ನೋಡಿ, ಫುಲ್ಲು ಬಂಡೆಗಳಂದರೆ ಫುಲ್ ಬಂಡೆ. ಅದ್ರ ಮಿಡ್ಲಲ್ಲಿ ಒಂದೊಂದು ಮರ. ನೋಡುವಾಗ ಕುತೂಹಲಕಾರಿಯಾಗಿ ಒಂದು ವಿಡಿಯೋ ಅಂತಲೇ ಹೇಳ್ಬೋದು. ಒಂದು ಮೇಲೆ ಹೋದರೆ ಒಂದು ಚೂರು ನೋಡಿ, ಇದೊಂದು 2 ಬಂಡೆ ಮಿಡ್ಲಲ್ಲಿ ಒಂದು ಮನುಷ್ಯ ಹೋಗುವಷ್ಟು ದಾರಿ ಉಂಟು. ಅಲ್ಲಿ ಹೋಗಿ ಕೈ ಮುಗಿಬೇಕು. ನೋಡಿ, ಇಷ್ಟು ದೊಡ್ಡ ಬಂಡೆ. ಇದೊಂದು ಚಮತ್ಕಾರಿ ಅಂತಲೇ ಹೇಳ್ಬೋದು. ನೋಡುವಾಗ ನಮಗೊಂದು ಏನಂದರೆ ಪರಶುರಾಮ ಸೃಷ್ಟಿ ಅಂತ ನೀವು ಮೊದಲೇ ಹೇಳ್ದಾಗೆ ಅದೊಂದು ವಿಶೇಷವಾಗಿದೊಂದು ದೇವಸ್ಥಾನ ಅಂತಲೇ ಹೇಳ್ಬೋದು. ನಾನು ಸಹ ಹೀಗೆ ಒಂದು ನೋಡುವಾಗ ಇದೊಂದು ಹುಡುಕಿಕೊಂಡು ಹೋಗುವಾಗ ನನಗೆ ತುಂಬ ಖುಷಿಯಾಯಿತು. ಮತ್ತು ನಮಗೆ ತುಂಬ ಹೆಮ್ಮೆ ಆಯಿತು ಅಂತಲೇ ಹೇಳ್ಬೋದು. ಎಷ್ಟು ದೊಡ್ಡ ಬಂಡೆಗಳ ಮೇಲೆ ನೋಡಿ, ಒಂದೊಂದು ಬಂಡೆ ಮನುಷ್ಯ ಹಿಡಿದು ನಿಲ್ಲಿಸಿದಾಗೆ ಉಂಟು. ಒಂದಕ್ಕೊಂದು ಟಚ್ ಆಗಿ ಒಂದು ಮನುಷ್ಯ ಹೋಗಿ ಒಂದು ಮನುಷ್ಯ ವಾಪಸ್ ಬರೋಷ್ಟು ದಾರಿ ಉಂಟು. ಮತ್ತು ನೋಡಿ, ಫುಲ್ಲು ಸುತ್ತಮುತ್ತಲೂ ಬಂಡೆ ಅಂದರೆ ಇಲ್ಲಿ ನೋಡಿ, ಒಂದು ದೊಡ್ಡ ಒಂದು ಕೆರೆ ಹಳ್ಳ ಎಂತ ಅಂತ ಗೊತ್ತಿಲ್ಲ. ನೋಡಿ, ದೊಡ್ಡದೊಂದು ಹೊಳೆ ಉಂಟು. ಅಲ್ಲಿಂದ ಏನಾದರೂ ಬಿದ್ದರೆ ಮನುಷ್ಯ ಕೈಗೆ ಸಿಗಲಿಕ್ಕಿಲ್ಲ. ಅಷ್ಟು ದೊಡ್ಡ ಬಂಡೆಯಿಂದ ಮೇಲೆ ಕೆಳಗೆ ನೀರು ಹರಿದು ಹೋಗ್ತದೆ. ಹೀಗೆ ಇದು ಪರಶುರಾಮ ಸೃಷ್ಟಿ ಅಂತ ಹೇಳಿದ್ರಲ್ಲ, ಅದು ನಿಜಕ್ಕೂ ಸರಿ. ಯಾಕೆ ಅಂತ ಹೇಳಿದರೆ ನೋಡಿ, ಇದೆಲ್ಲ ಬಂಡೆ ನೋಡಿ, ದೊಡ್ಡ ದೊಡ್ಡ ಬಂಡೆ. ಅದು ನೋಡಲಿಕ್ಕೆ ಭಯಂಕರವಾಗಿ ಉಂಟು. ದಟ್ಟ ಕಾಡು ಮಿಡ್ಲಲ್ಲಿ ಒಂದು ದೇವರು ಬಂದು ಕೂತ್ಕೊಂಡಿದ್ದಾನೆ ಅಂತ ಹೇಳಿದರೆ ಅದೊಂದು ವಿಶೇಷವಾಗಿದ್ದೊಂದು ಜಾಗ ಅಂತಲೇ ಹೇಳ್ಬೋದು. ನಾವಿಲ್ಲಿ ನೋಡ್ಕೊಂಡು ಹೋಗುವಾಗ ಇದು ನೋಡುವ ಅಂತ ಹೋಗುವಾಗ ನೋಡಿ, ಇದು ದೊಡ್ಡ ಗಣಪತಿ, ದೊಡ್ಡ ಬಂಡೆ ಮಿಡ್ಲಲ್ಲಿ ಒಂದು ಚಿಕ್ಕ ಗಣಪತಿ ದೇವರು ಕೂತ್ಕೊಂಡಿದ್ದಾರೆ. ನಾನು ಇದು ಲಾಸ್ಟಿಗೆ ಅದು ವಿಡಿಯೋ ಬರ್ತದೆ. ಅದನ್ನು ನೀವು ಸಾಧ್ಯ ಆದರೆ ಹೋಗಿ ದೇವರ ದರ್ಶನ ಮಾಡಿ. ಇಂಥ ಜಾಗಕ್ಕೆಲ್ಲ ನಾವು ಹೋಗಬೇಕು ಅಂತ ಒಂದು ಕುತೂಹಲಕಾರಿ ಇರ್ತದೆ. ನೋಡಿ, ನಿಮಗೆ ನೋಡ್ತಾ ಇದ್ರುವಾಗಲೇ ಎನಿಸ್ತಾ ಉಂಟು ಎಷ್ಟು ದೊಡ್ಡ ಬಂಡೆ ಉಂಟು ಅಂತ. ಆದರೆ ತುಂಬ ಹೆಚ್ಚು ಜನ ಹೋಗಲಿಕ್ಕಿಲ್ಲ. ನೋಡಿ, ಇಲ್ಲೆಲ್ಲ ಧ್ಯಾನ ಮಾಡ್ತಾ ಇದ್ದಾರೆ ಕೆಲವರು. ಈಗೆಲ್ಲ ಉಂಟು ನೋಡಿ, ಇಷ್ಟು ದೊಡ್ಡ ಹೊಳೆ. ಇದು ಈಗ ನೀರು ಕಮ್ಮಿ ಉಂಟಂತೆ, ಇಲ್ಲದ್ರೆ ಫುಲ್ಲು ನೀರಿರ್ತದಂತೆ ಇಲ್ಲಿ. ನೋಡಿ, ಈ ಥರ ಬಂಡೆಗಳ ಮಧ್ಯದಲ್ಲಿ ಒಂದೊಂದು ಮರ ಗಿಡ ಎಲ್ಲ ಉಂಟು. ಆದರೆ ಅಲ್ಲಿ ಸ್ವಚ್ಛತೆ ಕಾಪಾಡಬೇಕು ಮಾತ್ರ. ತುಂಬ ಜನ ಎಲ್ಲ ಹೋಗಿ ಗಲೀಜೆಲ್ಲ ಮಾಡ್ಕೊಂಡು ಬರ್ತಾರೆ ಅಂತ ಹೇಳ್ತಾರೆ. ಗಲೀಜೆಲ್ಲ ಯಾವತ್ತೂ ಸಹ ದೇವಸ್ಥಾನಗಳಲ್ಲಿ ಹೋಗಿ ಕುಡಿದು ತಿಂದು ಗಲೀಜು ಮಾಡಬಾರ್ದು. ನೋಡಿ, ಈಗ ಬಂಡೆಗಳಿಂದ ಮಿಡ್ಲಲ್ಲಿ ಕೆಳಗೆ ಇಳಿಲಿಕ್ಕೆ ಈ ಥರ ಸ್ವಲ್ಪ ಕೆತ್ತಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮಳೆಗಾಲದಲ್ಲಂತೂ ಹೋಗ್ಲಿಕ್ಕೆ ಅವಕಾಶಗಳೇ ಇಲ್ಲ. ಏಕೆಂದರೆ ಫುಲ್ಲು ಬಂಡೆಗಳು ಜಾರ್ತಾ ಇರ್ತದೆ. ಪುರೋಹಿತರು ಮಾತ್ರ ಒಂದು ಭಟ್ರು ಪೂಜೆ ಮಾಡಲಿಕ್ಕೆ ಹೋಗ್ತಾರೆ ಅಂತಲೇ ಹೇಳ್ಬೋದು. ನೋಡಿ, ಹೀಗೆ ಉಂಟು ವಿಷಯ. ಯಾಕೆಂದರೆ ಇಲ್ಲಿ ವೀಡಿಯೋ ಮಾಡಲಿಕ್ಕಿಲ್ಲ ಅಂತ ಆಲ್ರೆಡಿ ಬೋರ್ಡ್ ಹಾಕಿದ್ದಾರೆ. ಹಾಗಾಗಿ ನಾನು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ನಿಮಗೋಸ್ಕರ. ನೀವು ಹೋದರೆ ಸಾಧ್ಯ ಆದರೆ ಹೋಗಿ ನೋಡ್ಕೊಂಡು ಬನ್ನಿ, ದೇವರ ಸ್ಥಾನಕ್ಕೆ ತೋರಿಸ್ಲಿಕ್ಕೆ. ಯಾಕೆಂದರೆ ಅಲ್ಲಿ ಬೋರ್ಡ್ ಹಾಕಿದ ನಂತರ ನಾವು ವೀಡಿಯೋ ಮಾಡೋದು ತಪ್ಪಾಗುತ್ತೆ ಅಂತ ನಾನು ಸ್ವಲ್ಪ ಎಲ್ಲ ಆಚೆ ಈಚೆಯಿಂದ ವೀಡಿಯೋ ಮಾಡಿದೆ. ನಂತರ ಹೇಳಿದರು ಸ್ವಲ್ಪ ವೀಡಿಯೋ ಮಾಡ್ಬೋದು ಹೋಗಿ ಅಂತ ಬೇರೆಯವರು ಹೇಳಿದರು. ಹಾಗಾಗಿ ನಾನು ಸ್ವಲ್ಪ ಓದಿದೆ ವೀಡಿಯೋ ಮಾಡಲಿಕ್ಕೆ. ನೋಡಿ, ಇದೇ ದೇವಸ್ಥಾನ ನೋಡಿ, ಇಷ್ಟು ಮಿಡ್ಲು ಬಂಡೆ ಒಳಗೆ ಒಂದು ಮನುಷ್ಯ ಹೋಗುವಷ್ಟು ಮಾತ್ರ. ಇಲ್ಲಿ ಕಲ್ಲು ಗಣಪತಿ ಅಂತ ದೇವಸ್ಥಾನ ಇಲ್ಲಿರೋದು. ಇಲ್ಲಿ ಉಮಾಮಹೇಶ್ವರಿ ಗಣಪತಿ ಅಂತ 2 ದೇವರುಗಳು ಉಂಟು. ನೋಡಿ, ಎಷ್ಟು ಚಿಕ್ಕ ದೇವಸ್ಥಾನ ಅಂತ ಹೇಳಿದ್ರೆ ನಮಗೆ ಹೆಮ್ಮೆ ಅನಿಸುತ್ತೆ. ಪರಶುರಾಮ ಸೃಷ್ಟಿ ಸರಿ ಹೌದು ಅಂತ ಅನಿಸುತ್ತೆ ಒಂದು ಸಲ. ಎಷ್ಟು ಹೀಗೆ ಉಂಟು ನೋಡಿ ದೇವಸ್ಥಾನ ಫುಲ್ಲು. ನೋಡಿದ್ರಲ್ಲ, ಹೀಗೆ ಉಂಟು ದೇವಸ್ಥಾನ. ನನಗಂತೂ ತುಂಬ ಖುಷಿಯಾಯಿತು. ಹೋಗಿ ಬಂದದಕ್ಕೂ ತುಂಬ ಖುಷಿಯಾಯಿತು. ನೋಡಿ, ಇದೇ ದೇವಸ್ಥಾನದ ಎಂಟ್ರೆನ್ಸ್ ನೋಡಿ. ಹೀಗೆ ಎಷ್ಟು ಉಂಟು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ನನಗೆ ತುಂಬಾ ಸಂತೋಷವಾಯಿತು. ನೋಡಿ, ಬಂಡೆ ಮೇಲೆ ಬಂಡೆ ಮನುಷ್ಯ ಇಟ್ಟಾಗೆ ಉಂಟು. ನೋಡಿ, ಇಷ್ಟೇ ದೇವಸ್ಥಾನದ ಎಂಟ್ರೆನ್ಸು. ಇದೇ ಎಂಟ್ರೆನ್ಸ್ ನೋಡಿ ಇದು. ನೀವು ಸಹ ಆದರೆ ಸಾಧ್ಯ ಆದರೆ ಹೋಗಿ. ಹಾಗೆ ನಾನು ಇಷ್ಟೊಂದು ಇದಕ್ಕೆ ಒಂದು ಲೈಕ್ ಕೊಡೋದಂತ ಮರಿಬೇಡಿ. ಅಲ್ಲಿಗೆ ಹೋಗಿ ಬರುವಷ್ಟೊತ್ತಿಗೆ ಸ್ವಲ್ಪ ಸಾಕಾದ ನಂತರ ಊಟ ಮಾಡಿಯೇ ಮಲಗಬೇಕಲ್ಲ. ಊಟ ಮಾಡ್ದಲ್ಲಿದ್ದರೆ ರಾತ್ರಿ ಅರ್ಧರಲ್ಲಿ ಹಸಿವೆ ಆಗ್ತದಲ್ಲ. ಹಾಗಾಗಿ ನಾನು ಸ್ವಲ್ಪ ಬಂಗಡೆ ಬರುವಾಗಲೇ ಹಿಡ್ಕೊಂಡು ಬಂದದ್ದು. ಸ್ವಲ್ಪ ಬಂಗಡೆ ಪದಾರ್ಥ ಪದಾರ್ಥ ಮಾಡಿದ್ದೀನಿ. ಬಂಗಡೆ ಪದಾರ್ಥ ಇದು ಮಸಾಲೆ ತೆಗಿಲಿಕ್ಕೆ ತೋರಿಸಲಿಲ್ಲ. ಆಲ್ರೆಡಿ ನನ್ನ ಚಾನಲಲ್ಲಿ ಎಲ್ಲ ಮೀನು ಪದಾರ್ಥ ಸಹ
ಚಾನಲ್ ಹಾಕಿದ್ದೀನಿ, ಅದನ್ನು ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಆದರೆ ಈ ಥರ ಸಹ ಮಾಡಿದರೆ ತುಂಬ ಚೆಂದ ಆಗ್ತದೆ. ಹಾಗೆ ಅದು ಬೇಕಿದ್ದರೆ ನೀವು ಕಮೆಂಟ್ ಮಾಡಿ, ನಾನು ಮಾಡಿ ತೋರಿಸ್ತೀನಿ. ಬಂಗುಡೆ ಪದಾರ್ಥ ಮಾತ್ರ ಸೂಪರಾಗಿ ಬಂಗುಡೆ ಪದಾರ್ಥ ಮಾಡಿ ಒಂದು ಊಟ ಮಾಡಿ ಒಂದು ಒಳ್ಳೆ ರೆಸ್ಟ್ ಮಲಗಿದ್ದು ಅಂತಲೇ ಹೇಳ್ಬೋದು. ದೇವಸ್ಥಾನಕ್ಕೆ ಹೋಗಿ ಬಂದು ನೀವು ಮೀನು ಪದಾರ್ಥ ಮಾಡಿದ್ದೀರಾ ಅಂತ ಹೇಳ್ತಾರೆ. ನಮ್ಮ ತುಳುನಾಡಲ್ಲಿ ಮೀನಿಲ್ಲ ದಿನವೇ ಇಲ್ಲ. ನಾವು ಈಗ ದೇವಸ್ಥಾನಕ್ಕೆ ಮೂಲಸ್ಥಾನಕ್ಕೆ ನಾಗಬನ್ನಕ್ಕೆಲ್ಲ ಹೋಗ್ಲಿಕ್ಕಿದ್ರೆ ಮಾತ್ರ ಒಂದು ಮೀನನ್ನು ಬಿಡೋದೊಂದು ಕ್ರಮ ಉಂಟು. ಬಾಕಿ ಟೈಮಲ್ಲಿ ಮೀನಿಲ್ಲದ ದಿನವೇ ಇಲ್ಲ. ನಮಗೆ ತರಕಾರಿಯಾಗಿ ಮೀನು ತಿನ್ನಬೇಕು ಅಂತಲೇ ಇರುತ್ತೆ. ನಾವು ತಿನ್ನುತ್ತೇವೆ ಹಾಗೆ, ಮತ್ತು ಅದರಲ್ಲಿ ಏನಿಲ್ಲ, ಬೇಜಾರೇನು ವಿಷಯ ಇಲ್ಲ. ಹೀಗೆ ಮೀನು ಪದಾರ್ಥ ಬಂಗುಡೆ ಮೀನು ಪದಾರ್ಥ ರೆಡಿ ಆಯ್ತು ನೋಡಿ. ಹಾಗೆ ಸ್ವಲ್ಪ ಅಲಸಂಡೆ ಪಲ್ಯ ಮಾಡಿದ್ದು, ಸ್ವಲ್ಪ ಮೇಲಿನ ಮೇಲೆ ತೋರಿಸಿದ್ದೀನಿ. ನಾನು ಹೆಚ್ಚಾಗಿ ತೋರಿಸ್ತಿದ್ದು ಪಲ್ಯ ಮಾಡಿದ್ದು. ಸಾಸಿವೆ, ಬೆಳ್ಳುಳ್ಳಿ ಮತ್ತು ನೀರುಳ್ಳಿ, ಟೊಮಟೊ ಎಲ್ಲ ಹಾಕಿ ಒಂದು ಒಗ್ಗರಣೆ ಕೊಟ್ಟು, ಅದಕ್ಕೆ ನಾವು ಅಲಸಂಡೆ ಕಟ್ ಮಾಡಿ ಲತ್ತಂಡೆ ಹಾಕಿ ಒಂದು ಒಗ್ಗರಣೆ ಕೊಟ್ಟು ಶೋಕ್ ಮಾಡಿ ಒಂದು ಪಲ್ಯ ಮಾಡಿ ಊಟ ಮಾಡಿ ಪಲ್ಯ ಮಾಡಿದ್ದೀನಿ. ಹೀಗಾಗಿತ್ತು ಇವತ್ತಿನ ವಿಡಿಯೋ. ಎಲ್ಲರೂ ಸಹ ನೋಡಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದು ಮರಿಬೇಡಿ. ಹೀಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇವತ್ತಿನ ವಿಡಿಯೋ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ. ಈ ಊಟ ಮಾಡಿ ಎಲ್ಲ ತೊಳೆದು ಎಲ್ಲ ಮಾಡಿ ಮಲಗೋ ಅಷ್ಟೊತ್ತಿಗೆ ಕರೆಕ್ಟ್ ಗಂಟೆ ಆಯಿತು. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಒಂದು ಸಲ ಬರ್ತೀನಿ. ನಮಸ್ಕಾರಗಳು.